ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ದಿನೇಶ್ 143 ಯೂಟ್ಯೂಬ್ ಚಾನಲ್. ಸೊ ಇಂದಿನ ವಿಡಿಯೋದಲ್ಲಿ ನಾನು ಹೌಸ್ ವೈಫ್ಗಳಿಗೆ ಮನೇಲಿದ್ರೂ ಯಾವ ರೀತಿ ಸ್ಟೈಲಿಶ್ ಆಗಿ ಕಾಣಿಸ್ಬೋದು ಅನ್ನುವಂತಹ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಪಾರ್ಟ್ 1 ವಿಡಿಯೋ ಮಾಡಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಪಾರ್ಟ್ 2 ವಿಡಿಯೋ ಆಗಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಅದೇ ವಿಡಿಯೋದಲ್ಲಿ ಫುಲ್ ಇನ್ಫಾರ್ಮೇಶನ್ ಕೊಡ್ಬೋದಿತ್ತಲ್ಲ ಅಂತ ನೀವು ಕೇಳಬಹುದು. ಏನಕ್ಕಂದ್ರೆ ನಾನು ಈವ್ನಿಂಗ್ ಟೈಮಲ್ಲಿ ವಿಡಿಯೋ ಮಾಡ್ತಾ ಇದ್ದೆ. ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಬರ್ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ವಿಡಿಯೋನ ಎಂಡ್ ಮಾಡಿದೆ. ಸೊ ಅದಕ್ಕೋಸ್ಕರ ಪಾರ್ಟ್ 2 ಆಗಿ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಸಪೋರ್ಟ್ ಮಾಡಿ ಗೈಸ್. ಓಕೆ, ನಾನು ಇಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಅಂದರೆ ಪಾರ್ಟ್ 1 ವಿಡಿಯೋದಲ್ಲಿ ಹೇಳಿದ್ದೆ, ನೀವು ಸ್ಟೈಲಿಶ್ ಆಗಿ ಕಾಣಿಸ್ಬೇಕು ಅಂತಂದರೆ, ನೀವು ಮನೇಲಿದ್ರೂ ಹೌಸ್ ವೈಫ್ಗಳು ಸ್ಟೈಲಿಶ್ ಆಗಿ ಕಾಣಿಸ್ಬೇಕು ಅಂತಂದರೆ ಬಟ್ಟೆ ಬಗ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ನ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ಡೇ ಟೈಮಲ್ಲಿ ನೀವು ಯಾವತ್ತೂ ಕೂಡ ನೈಟಿನ ಯೂಸ್ ಮಾಡೋದಕ್ಕೆ ಹೋಗ್ಬಿಡಿ, ನೈಟಿನ ವೇರ್ ಮಾಡೋದಕ್ಕೆ ಹೋಗ್ಬಿಡಿ ಡೇ ಟೈಮಲ್ಲಿ ಅಂತ ನಿಮಗೆ ಹೇಳಿದ್ದೆ. ಸೊ ಕೆಲವರಿಗೆ ತುಂಬ ಕಷ್ಟ ಅಂತ ಅನಿಸಿರುತ್ತೆ. ಏನಕ್ಕಂದರೆ ಕೆಲವರಿಗೆ ನೈಟಿನಲ್ಲೇ ತುಂಬ ಕಂಫರ್ಟಬಲ್ ಫೀಲ್ ಆಗ್ತಾ ಇರುತ್ತೆ, ಅವರಿಗೆ ಅದೇ ಒಂದು ಇಷ್ಟ ಆಗೋಗ್ಬಿಟ್ಟಿರುತ್ತೆ. ಅವ್ರಿಗೆ ಏನು ಹೇಳ್ತೀನಿ ಅಂತಂದರೆ, ನೀವು ನೈಟಿಯ ಬದಲಾಗಿ ನೀವು ಲಾಂಗ್ ಟಾಪ್ಸ್ಗಳು ಅಥವಾ ಗೌನ್ಸ್ಗಳನ್ನು ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಏನಕ್ಕಂತಂದರೆ ನಿಮಗೆ ನೈಟಿ ಫೀಲ್ ಕೂಡ ಕೊಡುತ್ತೆ, ಹಾಗೆಯೇ ನೀವು ಸ್ಟೈಲಿಶ್ ಆಗಿ ಕೂಡ ಕಾಣಿಸ್ತೀರಾ. ಇದು ತುಂಬ ಬೆಸ್ಟ್ ಐಡಿಯಾ ಅಂತಲೇ ಹೇಳ್ತೀನಿ. ಏನಕ್ಕಂದರೆ ನಿಮಗೆ ನೈಟಿ ಥರನೇ ಫೀಲ್ ಆಗ್ತಾ ಇರುತ್ತೆ, ಗೌನ್ಗಳು ಅಥವಾ ಲಾಂಗ್ ಟಾಪ್ಸ್ಗಳು ನೈಟಿ ಥರನೇ ಫೀಲ್ ಆಗುತ್ತೆ, ಹಾಗೆಯೇ ಸ್ಟೈಲಿಶ್ ಲುಕ್ ಕೂಡ ಕೊಡುತ್ತೆ. ಬೆಟರ್ ಐಡಿಯಾ ಅಲ್ವಾ? ಸೊ ಅದಕ್ಕೋಸ್ಕರ ನೈಟಿಯ ಬದಲಾಗಿ ನೀವು ಲಾಂಗ್ ಟಾಪ್ಸ್ಗಳು ಅಥವಾ ಗೌನ್ಸ್ಗಳನ್ನು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಪ್ಪ ಅಂತಂದರೆ, ನೀವು ಸ್ಲೀವ್ಲೆಸ್ ಹಾಕ್ಕೊಳ್ಳೋರಾಗಿದ್ದರೆ ಅಥವಾ ಶಾರ್ಟ್ ಸ್ಲೀವ್ಸ್ನ ಹಾಕೋತಾ ಇದ್ದೀರಾ ಅಂತಂದರೆ, ನೀವು ಅಂಡರ್ ಆರ್ಮ್ಸ್ ಏರ್ಸ್ನ ರಿಮೂವ್ ಮಾಡೋದನ್ನ ಮಾತ್ರ ಮರೆಯೋದಕ್ಕೆ ಹೋಗ್ಬೇಡಿ. ಅಂಡರ್ ಆರ್ಮ್ಸ್ ಏರ್ಸ್ನ ಇಟ್ಕೊಂಡು ನೀವು ಸ್ಲೀವ್ಲೆಸ್ ಹಾಕ್ಕೊಳ್ಳೋದು ಅಥವಾ ಶಾರ್ಟ್ ಸ್ಲೀವ್ಸ್ನ ಹಾಕ್ಕೊಳ್ಳೋದು ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ, ಅದು ತುಂಬ ಕೆಟ್ಟದಾಗಿ ಕಾಣಿಸುತ್ತೆ. ನೀವು ಶಾರ್ಟ್ ಸ್ಲೀವ್ಸ್ನ ಹಾಕ್ಕೊಳ್ಳೋಕ್ಕೂ ಮುಂಚೆ ಅಥವಾ ಸ್ಲೀವ್ಲೆಸ್ನ ಹಾಕೊಳ್ಳೋಕ್ಕೂ ಮುಂಚೆ ಕನ್ಫರ್ಮ್ ಮಾಡ್ಕೊಳ್ಳಿ, ನೀವು ಅಂಡರ್ ಆರ್ಮ್ಸ್ ಏರ್ ರಿಮೂವ್ನ ಮಾಡಿದಿರೋ ಇಲ್ವೋ ಅಂತ. ನೀವು ಕನ್ಫರ್ಮ್ ಮಾಡ್ಕೊಂಡು ಆದಮೇಲೆ ನೀವು ಶಾರ್ಟ್ ಸ್ಲೀವ್ಸ್ ಅಥವಾ ಸ್ಲೀವ್ಲೆಸ್ ಡ್ರೆಸ್ಸಸ್ಗಳನ್ನು ನೀವು ವೇರ್ ಮಾಡ್ಕೊಳ್ಳಿ. ಅವಾಗ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ, ಹಾಗೆಯೇ ಮುಜುಗರ ಕೂಡ ಆಗೋದಿಲ್ಲ, ತುಂಬ ಕಾನ್ಫಿಡೆನ್ಸ್ ಆಗಿ ಫೀಲ್ ಮಾಡ್ತೀರಾ. ನೀವು ಹೌಸ್ ವೈಫ್ಗಳಾಗಿದ್ರೂ ಕೂಡ ಮನೇಲಿದ್ರೂ ಕೂಡ ನೀವು ಲೈಟಾಗಿರೋ ಸ್ಮೆಲ್ ಇರೋ ಪರ್ಫ್ಯೂಮ್ಸ್ನ ಯೂಸ್ ಮಾಡಿ. ಲೈಟ್ ಸ್ಮೆಲ್ ಪರ್ಫ್ಯೂಮ್ಸ್ಗಳನ್ನು ನೀವು ಯೂಸ್ ಮಾಡೋದ್ರಿಂದ ಡೇ ಫುಲ್ ಫ್ರೆಶ್ ಫೀಲ್ ಇರ್ತೀರಾ, ಡೇ ಫುಲ್ ನಿಮಗೆ ಒಂದು ಫ್ರೆಶ್ನೆಸ್ ಫೀಲನ್ನು ಕೊಡುತ್ತೆ. ಸೊ ನಿಮ್ಮ ಖುಷಿಗೋಸ್ಕರ ನೀವು ಸ್ವಲ್ಪ ಇನ್ವೆಸ್ಟ್ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ. ಸೊ ಅದಕ್ಕೋಸ್ಕರ ನೀವು ಫುಲ್ ಡೇ ಫ್ರೆಶ್ನೆಸ್ ಫೀಲ್ ಮಾಡಬೇಕು, ನೀವು ಫುಲ್ ಡೇ ಫ್ರೆಶ್ ಆಗಿರಬೇಕು ಅಂತಂದರೆ ಸ್ವಲ್ಪ ಲೈಟ್ ಸ್ಮೆಲ್ ಇರೋ ಪರ್ಫ್ಯೂಮ್ಸ್ಗಳನ್ನು ನೀವು ಮನೆಯಲ್ಲಿ ಯೂಸ್ ಮಾಡ್ಕೋಬಹುದು. ಅಥವಾ ಕೆಲವರಿಗೆ ಪ್ರಾಬ್ಲಮ್ ಇರುತ್ತೆ, ಏನಪ್ಪ ಅಂತಂದರೆ ನಾವು ಸ್ನಾನ ಮಾಡಿ ಸ್ವಲ್ಪ ಹೊತ್ತಿಗೆ ತುಂಬಾ ಸ್ವೆಟ್ ಆಗಿರ್ತೀವಿ, ತುಂಬ ಸ್ವೆಟ್ ಆಗಿಬಿಡುತ್ತೆ. ನಾವು ಸ್ನಾನ ಮಾಡಿದ್ರೂ ಕೂಡ ಸ್ವಲ್ಪ ಹೊತ್ತಿಗೆ ತುಂಬಾ ಸ್ವೆಟ್ ಆಗಿಬಿಡ್ತೀವಿ, ಇದರಿಂದ ನಮಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ, ಒಂಥರ ಇರಿಟೇಷನ್ ಫೀಲ್ ಆಗುತ್ತೆ ಅನ್ನೋರು ಕೂಡ ತುಂಬ ಜನ ಇರ್ತೀರಾ. ಸೊ ಅಂಥವರು ಅಂಡರ್ ಆರ್ಮ್ಸ್ ರೋಲಾನ್ಸ್ಗಳನ್ನು ಯೂಸ್ ಮಾಡ್ಕೊಳ್ಳಿ. ಇದರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ನೀವು ಇಡೀ ಡೇ ಫ್ರೆಶ್ ಫೀಲ್ ಮಾಡ್ತೀರಾ, ಹಾಗೆಯೇ ನಿಮ್ಮದು ಸ್ವೆಟ್ ಕಂಟ್ರೋಲನ್ನು ಮಾಡುತ್ತೆ, ಹಾಗೆಯೇ ಬಾಡಿಗೆ ಒಳ್ಳೆ ಫ್ರೇಗ್ರೆನ್ಸ್ ಕೂಡ ಕೊಡುತ್ತೆ. ಇದನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೀವು ಅಂಡರ್ ಆರ್ಮ್ಸ್ ರೋಲಾನ್ಸ್ಗಳನ್ನು ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಈಲ್ ಕ್ರ್ಯಾಕ್ಸ್. ನಿಮಗೆ ಪಾರ್ಟ್ 1 ಹೇಳಿದ್ದೆ, ಕೆಲವರು ಈಲ್ ಕ್ರ್ಯಾಕ್ಸ್ ಇದ್ರೂ ಅದ್ರ ಬಗ್ಗೆ ಕೇರೆ ಮಾಡ್ಕೊಂಡಿರಲ್ಲ, ಹಾಗೇನೆ ಓಡಾಡ್ತಾ ಇರ್ತಾರೆ ಅಂತ. ಸೊ ಅದರಿಂದ ನಿಮಗೆ ಸ್ವಲ್ಪ ಮುಜುಗರ ಕೂಡ ಆಗ್ತಾ ಇರುತ್ತೆ ಬೇರೆಯವರು ನಿಮ್ಮ ಪಾದಗಳನ್ನು ನೋಡಿದಾಗ. ಸೊ ಅದಕ್ಕೋಸ್ಕರ ನೀವು ಹೋಮ್ ರೆಮಿಡೀಸ್ಗಳನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ನಿಮ್ಮ ಈಲ್ ಕ್ರ್ಯಾಕ್ಸ್ಗಳನ್ನು ಕಂಪ್ಲೀಟಾಗಿ ಕ್ಲಿಯರ್ ಮಾಡ್ಕೋಬಹುದು, ಹಾಗೆಯೇ ನೀವು ಹ್ಯಾಪಿ ಫೀಲ್ ಮಾಡ್ಬೋದು. ಅದು ಏನಪ್ಪ ಹೋಮ್ ರೆಮಿಡೀಸ್ ಅಂತಂದರೆ, ಈಲ್ ಕ್ರ್ಯಾಕ್ಸ್ ಪ್ರಾಬ್ಲಮ್ ಇರುವಂಥವರು ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಬೆರೆಸ್ಬಿಟ್ಟು ಒಂದು 15 to 20 ಮಿನಿಟ್ಸ್ ಪಾದನ ಅದರಲ್ಲಿ ನೆನೆಸಿಡಬೇಕು.
ನೀವು ಅದರಲ್ಲಿ ಕಾಲಿಟ್ಕೊಂಡು ಒಂದು 15 to 20 ಮಿನಿಟ್ಸ್ ಹಾಗೇ ಕಾಲನ್ನ ಅದರಲ್ಲಿ ನೆನೆಸಿಟ್ಟು ಕೂರಬೇಕು. ನೀವು 15 to 20 ಮಿನಿಟ್ಸ್ ಪಾದನ ಆ ನೀರಲ್ಲಿ ನೆನೆಸಿದ ಆದ್ಮೇಲೆ ಒಂದು ಸ್ಕ್ರಬ್ಬರ್ನ ತಗೊಂಡು ಅದನ್ನ ಫುಲ್ ಉಜ್ಜಬೇಕು ಪಾದನ. ಈ ತರ ಸ್ಕ್ರಬ್ಬರ್ ಇಂದ ನೀವು ಪಾದನ ಉಜ್ಜೋದ್ರಿಂದ ಸತ್ತ ಚರ್ಮದ ಕೋಶಗಳನ್ನು ತೆಗೆದುಹಾಕಲು ಹೆಲ್ಪ್ ಆಗುತ್ತೆ. ಈ ತರ ನೀವು ಕಾಲನ್ನ ನೀರಿನಲ್ಲಿ ನೆನೆಸಿಟ್ಟು ನಂತರ ಸ್ಕ್ರಬ್ಬರ್ ತಗೊಂಡು ಉಜ್ಜೋದ್ರಿಂದ ಸತ್ತ ಚರ್ಮದ ಕೋಶ ರಿಮೂವ್ ಆಗುತ್ತೆ. ನಂತರ ನೀವು ನೈಟ್ ಏನ್ ಮಾಡಬೇಕು ಅಂತಂದ್ರೆ ಉಗುರು ಬೆಚ್ಚಗಿನ ಎಣ್ಣೆನ ನೀವು ಪಾದಕ್ಕೆ ಫುಲ್ ಮಸಾಜನ ಕೊಡಿ. ಒಂದು 5 ಮಿನಿಟ್ಸ್ ಕ್ಲೀನ್ ಆಗಿ ಮಸಾಜನ ಕೊಟ್ಬಿಟ್ಟು ಸಾಕ್ಸ್ನ ಹಾಕೊಂಡು ನೀವು ಮಲ್ಕೊಡಿ. ಇದು ನಿಮ್ಮ ಪಾದ ಸ್ಮೂತ್ ಆಗೋದಕ್ಕೆ, ಮೃದು ಆಗೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನೀವು ನೈಟು ಉಗುರು ಬೆಚ್ಚಗಿನ ಎಣ್ಣೆಯಿಂದ ನೀವು ಪಾದನ ಮಸಾಜ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಡೇ ನೀವು ಒಂದು ಪ್ಯಾಕನ್ನು ತಯಾರಿಸ್ಕೋಬೇಕಾಗುತ್ತೆ. ಒಂದು ತುಂಬಾನೇ ಹಣ್ಣಾಗಿರುವಂತಹ ಬಾಳೆಹಣ್ಣನ್ನು ತಗೊಂಡು ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ 1 ಸ್ಪೂನಷ್ಟು ನೀವು ಜೇನುತುಪ್ಪನ ಬೆರೆಸ್ಬಿಟ್ಟು ಒಂದು ಪಾದಕ್ಕೆ ನೀವು ಒಂದು ಪ್ಯಾಕನ್ನು ಹಾಕ್ಕೊಳ್ಳಿ. ಒಂದು ಪ್ಯಾಕನ್ನು ಹಾಕ್ಕೊಂಡು ಒಂದು 20 to 30 ಮಿನಿಟ್ಸ್ ನೀವು ಆ ಪ್ಯಾಕನ್ನು ಹಾಗೆ ಬಿಟ್ಬಿಟ್ಟು ಉಗುರು ಬೆಚ್ಚಗಿನ ನೀರಲ್ಲಿ ವಾಶ್ ಮಾಡೋದ್ರಿಂದನೂ ನಿಮ್ಮ ಈಲ್ ಕ್ರ್ಯಾಕ್ಸ್ ಪ್ರಾಬ್ಲಮ್ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುತ್ತೆ. ಹಾಗೇನೆ ಕೆಲವೊಬ್ರು ಮನೇಲಿದ್ದಾಗ ಹೌಸ್ ವೈಫ್ಗಳು ಇನ್ನೊಬ್ರ ಮುಂದೆ ಕಾನ್ಫಿಡೆನ್ಸ್ ಆಗಿ ನಿಂತ್ಕೊಂಡು ಮಾತಾಡ್ತಾ ಇರೋದಿಲ್ಲ, ಈ ತರ ಬಕ್ಕೊಂಡು ಇರ್ತಾರೆ. ಸೊ ಯಾವಾಗಲೂ ಕಾನ್ಫಿಡೆನ್ಸ್ ಆಗಿರಿ, ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಲಿ. ಯಾವಾಗಲೂ ಸ್ಟ್ರೈಟ್ ಆಗಿ ನಿಂತ್ಕೊಂಡು ಮಾತಾಡಿ, ನಿಮ್ಮಲ್ಲೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಆವಾಗ ನಿಮಗೆ ಯಾವುದೇ ರೀತಿಯಾದ ಮುಜುಗರ ಇಲ್ದೇನೆ ಇನ್ನೊಬ್ರ ಜೊತೆ ಖುಷಿಯಾಗಿ ಹ್ಯಾಪಿಯಾಗಿ ಮಾತಾಡಿ ನಿಮ್ಮಲ್ಲೂ ಒಂದು ಕಾನ್ಫಿಡೆನ್ಸ್ ಬೆಳೆಯುತ್ತೆ. ಓಕೆ, ಇಷ್ಟೆಲ್ಲ ಟಿಪ್ಸ್ನ ಫಾಲೋ ಅಪ್ ಮಾಡೋದ್ರಿಂದನೂ ಕೂಡ ಹೌಸ್ ವೈಫ್ಗಳು ತುಂಬಾ ಸ್ಟೈಲಿಶ್ ಆಗಿ ಬ್ಯೂಟಿಫುಲ್ ಆಗಿ ಕಾಣಿಸ್ಬೋದು ಗೈಸ್. ನಾನು ಸೊ ಎಲ್ಲ ಟಿಪ್ಸ್ಗಳು ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಹಾಗೇನೆ ತಲೆಗೆ ಕೆಲವೊಬ್ರು ಎಣ್ಣೆನೇ ಹಚ್ಕೊಳ್ಳೋದಿಲ್ಲ. ನಾನು ಕೂಡ ಮೊದಲೆಲ್ಲ ಚೆನ್ನಾಗಿ ಎಣ್ಣೆನೇ ಹಚ್ಕೋತಾ ಇರಲಿಲ್ಲ. ಬರೀ ಹಾಗೇನೆ ತಲೆ ಸ್ನಾನನ ಮಾಡ್ತಾ ಇದ್ದೆ, ಎಣ್ಣೆ ಹಚ್ಕೋತಾನೆ ಇರಲಿಲ್ಲ. ನಮ್ಮಮ್ಮನೂ ನನಗೆ ತುಂಬ ಸಲ ಬೈತಿದ್ದಾರೆ, ಬೈತಾನೂ ಇದ್ದಾರೆ ಈಗಲೂ ಕೂಡ. ಅದು ನಾವು ಮಾಡೋ ಮಿಸ್ಟೇಕ್, ಅದರಿಂದನೂ ಕೂಡ ಏರ್ ಫಾಲ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಡೈಲಿ ಆಗದೆ ಇದ್ರೂ ಒಂದು 2 or 3 ಡೇಸ್ಗೆ ಒಮ್ಮೆ ಆದ್ರೂ ನೀವು ತಲೆಗೆ ಚೆನ್ನಾಗಿ ಎಣ್ಣೆ ಮಸಾಜ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇ ವಾಶ್ ಮಾಡ್ಕೊಳ್ಳಿ. ಇದರಿಂದ ಏರ್ ಕೂಡ ಚೆನ್ನಾಗಿರುತ್ತೆ, ಏರ್ ಗ್ರೌತ್ ಕೂಡ ಆಗುತ್ತೆ, ಏರ್ ಫಾಲ್ ಕೂಡ ಕಡಿಮೆ ಆಗುತ್ತೆ. ಹೌಸ್ ವೈಫ್ಗಳು ಸ್ಟೈಲಿಶ್ ಆಗಿ ಕಾಣಿಸೋದಕ್ಕೆ ಯಾವ ರೀತಿ ಟಿಪ್ಸ್ನ ಫಾಲೋ ಅಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಪಾರ್ಟ್ 1 ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ನೋಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ಹಾಗೆಯೇ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬಾಯ್.